ಬ್ಲಾಕ್ ಮೇಲ್ ಬಾಲಾಜಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾ. ಹೈಕೋರ್ಟ್ ನ್ಯಾಯಮೂರ್ತಿಗೆ ಬಂತು ರಹಸ್ಯ ಪಾರ್ಸಲ್. ಇಸ್ಕಾನ್ ಕೇಸ್ನಲ್ಲಿ ಉಂಟಾಯಿತು ಅಲ್ಲೋಲ ಕಲ್ಲೋಲ. ಅದನ್ನು ಕಳುಹಿಸಿದವನು ಡಿಕೆಶಿಯ ಪರಮ ಶಿಷ್ಯ ಬಾಲಾಜಿ. ಆ ಪಾರ್ಸಲ್ನಲ್ಲಿ ಏನಿತ್ತು? ಅದಕ್ಕೂ ಡಿಕೆಗೂ ಸಂಬಂಧವೇನು? ಇದು ಈ ಹೊತ್ತಿನ ವಿಶೇಷ ಬ್ಲಾಕ್ ಮೇಲ್ ಬಾಲಾಜಿ. ನ್ಯಾಯಾಲಯವನ್ನ ದೇವಾಲಯಕ್ಕೆ ಹೋಲಿಸಲಾಗುತ್ತೆ. ನ್ಯಾಯಾಧೀಶರನ್ನ ದೇವರು ಅಂತಾರೆ. ಯಾಕಂದ್ರೆ ಲಕ್ಷಾಂತರ ಜನರಿಗೆ ನ್ಯಾಯದಾನ ಮಾಡುವಂತಹ ಪುಣ್ಯ ಕ್ಷೇತ್ರಗಳವು. ಆದ್ರೆ ಇಲ್ಲೊಬ್ಬ ನ್ಯಾಯಾಂಗ ವ್ಯವಸ್ಥೆಯ ಸ್ವಾಸ್ಥ್ಯವನ್ನೇ ಹಾಳು ಮಾಡೋಕೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋ ಆರೋಪ ಎದುರಿಸ್ತಾ ಇದ್ದಾನೆ. ಆತ ಬೇರ್ಯಾರೂ ಅಲ್ಲ, ಆತ ನಮ್ಮದೇ ರಾಜ್ಯದ ಓರ್ವ ಪವರ್ಫುಲ್ ಮಂತ್ರಿಗಳ ಪರಮ ಶಿಷ್ಯ. ಹೆಸರು ಸುಭಾಷ್ ಬಾಲಾಜಿ. ಬನ್ನಿ, ಸುಭಾಷ್ ಬಾಲಾಜಿ ಮಾಡಿದ್ದೇನು ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ಪ್ರಿಯ ವೀಕ್ಷಕರೇ, ಕೆಲವು ದಿನಗಳ ಹಿಂದಷ್ಟೇ ಈ ವ್ಯಕ್ತಿಯನ್ನ ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ವಿ. ಈಗ ಬ್ಲೂ ಲೈಟ್ ಬಂತಲ್ಲ, ಈಗ ಫುಲ್ ಈಗ ನಾವು ಎಲ್ಲಿ ಐ ವಿಷನ್ ಎಲ್ಲ ಹೋಗುತ್ತೋ ಅಲ್ಲಿ ಫುಲ್ ರೆಕಾರ್ಡ್ ಆಗುತ್ತೆ. ಫಿಲ್ ಕ್ಯಾಮ್ರಾ ಫಸ್ಟ್ ಅಂಡ್ ಅಗೇನ್ ಯು ಸ್ಟಾಪ್ ದಿಸ್. ಈ ಮುಖವನ್ನ ನೀವು ಮರೆತಿಲ್ಲ ಅನಿಸುತ್ತೆ. ಅದ್ ಹೇಗೆ ತಾನೇ ಮರೆಯೋಕಾಗುತ್ತೆ ಹೇಳಿ? ಸ್ವತಃ ಪವರ್ ಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸ್ಟಿಂಗ್ ಕ್ಯಾಮರಾ ಬಳಸೋದು ಹೇಗೆ ಅನ್ನೋ ತರಬೇತಿ ಕೊಡೋ ಸ್ಟಿಂಗ್ ಗುರು ಈತ. ಸಚಿವ ಡಿಕೆ ಶಿವಕುಮಾರ್ ಅವರ ಪರಮ ಶಿಷ್ಯ ಸುಭಾಷ್ ಬಾಲಾಜಿ ಅಮಾಯಕ ಹೆಣ್ಣು ಮಕ್ಕಳ ಖಾಸಗಿ ದೃಶ್ಯಗಳನ್ನ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡುವ ಭೂಪ. ವಿಡಿಯೋ चाहिए? You want to see the video what you did in that apartment? Want to see the video? See, inspector also is here. Please, Subhash. Tomorrow I'll fall on your feet for it. Badappa. Just leave us, please. Yo, MLA. Oh, MLA. Subhash, please leave us. Subhash, please can you leave us? ಬಾಪ MLA. ಸ್ಟಿಂಗ್ ಗುರು ಅನ್ನೋ ಹೆಸರಿನ ಕಾರ್ಯಕ್ರಮದ ಮೂಲಕ TV9 ಪವರ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಅವರ ಪರಮ ಶಿಷ್ಯನ ಗುಣಾವಗುಣಗಳನ್ನೆಲ್ಲ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದವು. ಈತನ ಕ್ಯಾರೆಕ್ಟರ್ ಎಂಥದ್ದು ಅಂದ್ರೆ ಭೋತ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತಾರಲ್ಲ ಆ ಥರದ್ದು. ಈ ಸ್ಟಿಂಗ್ ಗುರು ಎಷ್ಟು ಖತರ್ನಾಕ್ ಅನ್ನೋದನ್ನ ಕೇಳಿದ್ರೆ ಸ್ವತಃ ವಿಧಾನಸೌಧದ ಮುಂದಿರುವ ಈ ಕೆಂಪು ಕಟ್ಟಡ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳುತ್ತೆ. ಅಂಥದ್ದೊಂದು ಖತರ್ನಾಕ್ ಕೆಲಸವನ್ನ ಈ ಭೂಪತಿ ಗಂಡ ಮಾಡಿದ್ದಾನೆ. ಬನ್ನಿ, ಈತನ ಕಹಾನಿ ಏನು ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ಈ ಸ್ಟೋರಿ ಶುರುವಾಗೋದು ಇದೇ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ. ಬೆಂಗಳೂರಿನ ಇಸ್ಕಾನ್ ಸಂಸ್ಥೆ ಹಾಗೂ ಮುಂಬೈ ಇಸ್ಕಾನ್ ಸಂಸ್ಥೆಯ ನಡುವೆ ವಾರಸುದಾರತ್ವದ ಕುರಿತ ವಿವಾದ ನಡೆಯುತ್ತಿದೆ. ಬೆಂಗಳೂರು ಇಸ್ಕಾನ್ ನಮಗೆ ಸೇರಿದ್ದು ಅಂತ ಮುಂಬೈ ಇಸ್ಕಾನ್ ಸಂಸ್ಥೆ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದೆ. 2009ರಲ್ಲಿ ಈ ಪ್ರಕರಣ ನ್ಯಾಯಮೂರ್ತಿಗಳಾದ KL ಮಂಜುನಾಥ್ ಅವರಿದ್ದ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬಂದಿತ್ತು. ನ್ಯಾಯಮೂರ್ತಿಗಳು ವಿಚಾರಣೆ ನಡೆಸಿದ್ರು. ನ್ಯಾಯಮೂರ್ತಿ KL ಮಂಜುನಾಥ್ ಅವರು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳ ಹೆಸರಿಗೆ ಒಂದು ರಹಸ್ಯವಾದ ಪಾರ್ಸಲ್ ಬಾಕ್ಸ್ ಬರುತ್ತೆ. ಆ ಬಾಕ್ಸ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋಕೆ ನ್ಯಾಯಮೂರ್ತಿ KL ಮಂಜುನಾಥ್ ಅವರು ಅದನ್ನ ಓಪನ್ ಮಾಡ್ತಾರೆ. ಅದರಲ್ಲಿ ಒಂದು ಫೋಟೋ ಇರುತ್ತೆ. ಆ ಫೋಟೋ ನೋಡುತ್ತಿದ್ದಂತೆ ನ್ಯಾಯಮೂರ್ತಿಗಳಿಗೆ ಒಂದು ಕ್ಷಣ ಶಾಕ್. ಯಾಕಂದ್ರೆ ಆ ಫೋಟೋ ಸ್ವತಃ ನ್ಯಾಯಮೂರ್ತಿ KL ಮಂಜುನಾಥ್ ಅವರದ್ದೇ ಆಗಿತ್ತು. ಹೌದು,
ಕೆಎಲ್ ಮಂಜುನಾಥ್ ಅವರು ಕೆಲ ವರ್ಷಗಳ ಹಿಂದೆ ಕೃಷ್ಣ ಪರಮಾತ್ಮನ ದರ್ಶನಕ್ಕೆಂದು ಬೆಂಗಳೂರಿನ ಇಸ್ಕಾನ್ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರು ನ್ಯಾಯಮೂರ್ತಿ ಮಂಜುನಾಥ್ ಅವರನ್ನ ಸತ್ಕರಿಸಿ ಸನ್ಮಾನಿಸಿದ್ರು. ಅಲ್ಲದೆ ಶ್ರೀ ಕೃಷ್ಣನ ಒಂದು ಫೋಟೋ ನೀಡಿ ಗೌರವಿಸಿದ್ರು. ನಾಡಿನ ಯಾವುದೇ ಗಣ್ಯರು ಇಸ್ಕಾನ್ ದೇಗುಲಕ್ಕೆ ಭೇಟಿ ನೀಡಿದ್ರು ಅವರನ್ನ ಸತ್ಕರಿಸಿ ಶ್ರೀ ಕೃಷ್ಣ ಪರಮಾತ್ಮನ ಫೋಟೋ ನೀಡಿ ಗೌರವಿಸೋದು ಅಲ್ಲಿನ ಸಂಪ್ರದಾಯ. ಇದು ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ. ಅದರಂತೆ ನ್ಯಾಯಮೂರ್ತಿ ಕೆಎಲ್ ಮಂಜುನಾಥ್ ಅವರಿಗೂ ಕೃಷ್ಣನ ಫೋಟೋ ಕೊಟ್ಟು ಗೌರವಿಸಲಾಗಿತ್ತು. ಹೀಗೆ ಗೌರವಿಸುವ ವೇಳೆ ನ್ಯಾಯಮೂರ್ತಿಗಳ ಒಂದು ಫೋಟೋ ಕೂಡ ತೆಗೆಸಲಾಗಿತ್ತು. ಆದ್ರೆ ಎಂದೋ ತೆಗೆದ ಒಂದು ಫೋಟೋ ಇದ್ದಕ್ಕಿದ್ದಂತೆಯೇ ಪಾರ್ಸಲ್ ರೂಪದಲ್ಲಿ ನ್ಯಾಯಾಲಯಕ್ಕೆ ಬಂದಿದ್ದು ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡಿದ್ದು. ಆವತ್ತು ಕೇವಲ ಫೋಟೋ ಒಂದೇ ಬಂದಿರಲಿಲ್ಲ, ಅದರ ಜೊತೆಗೊಂದು ಪತ್ರವೂ ಇತ್ತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಕೆಎಲ್ ಮಂಜುನಾಥ್ ಅವರೇ, ನೀವು ಬೆಂಗಳೂರು ಇಸ್ಕಾನ್ ಸಂಸ್ಥೆಯ ಭಕ್ತರಾಗಿದ್ದೀರಿ. ಈ ಫೋಟೋ ನೋಡಿದ್ರೆ ಅದು ಗೊತ್ತಾಗುತ್ತೆ. ಹೀಗಾಗಿ ನೀವು ಈ ಪ್ರಕರಣದಿಂದ ದೂರ ಇರುವುದೇ ಸಮಂಜಸ ಎನಿಸುತ್ತೆ. ಈ ಫೋಟೋ ಮತ್ತು ಪತ್ರವನ್ನ ಕಂಡ ನ್ಯಾಯಮೂರ್ತಿ ಕೆಎಲ್ ಮಂಜುನಾಥ್ ಅವರು ಅದನ್ನ ಮುಂಬೈ ಇಸ್ಕಾನ್ ಮತ್ತು ಬೆಂಗಳೂರು ಇಸ್ಕಾನ್ ಪರವಾದ ವಕೀಲರಿಗೆ ತೋರಿಸುತ್ತಾರೆ. ಈ ಫೋಟೋ ಕಳಿಸಿದ್ದು ಯಾರು ಅನ್ನೋ ಪ್ರಶ್ನೆ ಮಾಡ್ತಾರೆ. ಆಗ ಅಲ್ಲಿದ್ದ ಎರಡೂ ಕಡೆಯ ವಕೀಲರು ಇದಕ್ಕೂ ನಮಗೂ ಸಂಬಂಧವಿಲ್ಲ ಎನ್ನುತ್ತಾರೆ. ಕೂಡಲೇ ನ್ಯಾಯಮೂರ್ತಿಗಳು ಬೆಂಗಳೂರು ಇಸ್ಕಾನ್ ಸಂಸ್ಥೆಗೆ ಒಂದು ನೋಟಿಸ್ ಕೊಡುತ್ತಾರೆ. 2003ರಲ್ಲಿ ನಾನು ಬೆಂಗಳೂರಿನ ಇಸ್ಕಾನ್ ದೇಗುಲಕ್ಕೆ ಭೇಟಿ ನೀಡಿದಾಗ ತೆಗೆದ ಫೋಟೋ ಇದು. ಈ ಫೋಟೋ ನಿಮ್ಮ ವಿರೋಧಿಗಳ ಹೆಸರಲ್ಲಿ ಯಾರು ಕಳುಹಿಸಿದ್ದು? ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮಗೆ ಸಮಜಾಯಿಷಿ ನೀಡಬೇಕು. ಬೆಂಗಳೂರು ಇಸ್ಕಾನ್ ಸಂಸ್ಥೆಯ ಮೇಲೆ ನ್ಯಾಯಾಲಯ ಸುಮೋಟೋ ನ್ಯಾಯಾಂಗ ನಿಂದನೆ ಕೇಸ್ ದಾಖಲು ಮಾಡುತ್ತೆ. ಈ ಪ್ರಕರಣದಿಂದಾಗಿ ಬೆಂಗಳೂರು ಇಸ್ಕಾನ್ ಸಂಸ್ಥೆಯ ಜಂಗಾಬಲವೇ ಕುಸಿದು ಹೋಗುತ್ತೆ. ಯಾಕಂದ್ರೆ ಅಂತಹದ್ದೊಂದು ಫೋಟೋ ಕಳುಹಿಸಿ ನ್ಯಾಯಮೂರ್ತಿಗಳಿಗೆ ಮುಜುಗರವನ್ನುಂಟು ಮಾಡಿದ್ದು ಯಾರು ಅನ್ನೋ ಪ್ರಶ್ನೆಗೆ ಸ್ವತಃ ಇಸ್ಕಾನ್ ಸಂಸ್ಥೆಯ ಯಾರಲ್ಲ ಉತ್ತರವಿರಲಿಲ್ಲ. ಆದ್ರೆ ಕೆಲ ವರ್ಷಗಳ ಹಿಂದೆ ಇಸ್ಕಾನ್ ಸಂಸ್ಥೆಯಲ್ಲಿ ಕೆಲವು ಪ್ರಮುಖ ದಾಖಲೆಗಳು ಮತ್ತು ಕೆಲ ಫೋಟೋಗಳು ನಾಪತ್ತೆಯಾಗಿದ್ವು. ಅವುಗಳನ್ನ ಕಳ್ಳತನ ಮಾಡಿದವರೇ ಈ ಫೋಟೋ ಕಳುಹಿಸಿರಬಹುದು ಅನ್ನೋ ಅನುಮಾನ ಇಸ್ಕಾನ್ ಸಂಸ್ಥೆಯದ್ದಾಗಿತ್ತು. ಈ ಕೇಸ್ನ ವಿಚಾರಣೆ ಕೂಡ ಶುರುವಾಗುತ್ತೆ. ಬೆಂಗಳೂರು ಇಸ್ಕಾನ್ ಪ್ರಕಾರ ನ್ಯಾಯಮೂರ್ತಿಗಳಿಗೆ ಮುಜುಗರವನ್ನುಂಟು ಮಾಡಲು, ನ್ಯಾಯಾಲಯಕ್ಕೆ ಅಗೌರವ ತೋರಲು ಇಂಥದ್ದೊಂದು ಫೋಟೋ ಕಳುಹಿಸಿದ ವ್ಯಕ್ತಿ ರಾಜ್ಯದ ಓರ್ವ ಪ್ರತಿಷ್ಠಿತ ರಾಜಕಾರಣಿಯ ಪರಮ ಶಿಷ್ಯ. ಆತನ ಹೆಸರು ಸುಭಾಷ್ ಬಾಲಾಜಿ. ಅಷ್ಟಕ್ಕೂ ಸುಭಾಷ್ ಬಾಲಾಜಿಗೆ ಆ ಫೋಟೋ ಸಿಕ್ಕಿದ್ದಾದ್ರೂ ಎಲ್ಲಿಂದ? ಆತ ಅಂಥದ್ದೊಂದು ಫೋಟೋನ ನ್ಯಾಯಾಲಯಕ್ಕೆ ಕಳುಹಿಸಿದ್ದಾದ್ರೂ ಯಾಕೆ? ಅದರಿಂದ ಆತನಿಗೇನು ಲಾಭ? ಅದೇ ಈ ಸ್ಟೋರಿಯ ಇಂಟ್ರೆಸ್ಟಿಂಗ್ ಸಂಗತಿ. ಆ ಪಿನ್ ಟು ಪಿನ್ ಡೀಟೇಲ್ನ ನಿಮಗೂ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ನ್ಯಾಯಮೂರ್ತಿ ಕೆಎಲ್ ಮಂಜುನಾಥ್ ಅವರು ಇಸ್ಕಾನ್ ದೇವಾಲಯದಲ್ಲಿ ತೆಗೆಸಿಕೊಂಡ ಫೋಟೋ ಕಳ್ಳತನವಾಗಿತ್ತು. ಅದನ್ನ ಕದ್ದವರು ಸ್ವತಃ ನ್ಯಾಯಮೂರ್ತಿಗಳಿಗೆ ಆ ಫೋಟೋ ಕಳುಹಿಸಿದ್ರು. ಅದರ ಹಿಂದಿನ ಉದ್ದೇಶ ಬೇರೆಯದೇ ಆಗಿತ್ತು. ಈ ಪ್ರಕರಣದ ಬಗ್ಗೆಯೂ ತನಿಖೆ ನಡೆದಿದೆ. ಬೆಂಗಳೂರು ಇಸ್ಕಾನ್ ಆರೋಪದ ಪ್ರಕಾರ ಆ ಫೋಟೋ ಕದ್ದು ನ್ಯಾಯಮೂರ್ತಿಗೆ ಕಳುಹಿಸಿದವರು ಒಬ್ಬರೇ ಆಗಿದ್ರು. ಅದು ಬೇರ್ಯಾರೂ ಅಲ್ಲ, ಡಿಕೆ ಶಿವಕುಮಾರ್ ಅವರ ಶಿಷ್ಯ ಸುಭಾಷ್ ಬಾಲಾಜಿ. ಸುಭಾಷ್ ಬಾಲಾಜಿ ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಇವನೇ. ಯಾಕಂದ್ರೆ ಬೆಂಗಳೂರು ಇಸ್ಕಾನ್ ಸಂಸ್ಥೆ ಮಾಡುತ್ತಿರುವ ಆರೋಪದ ಪ್ರಕಾರ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠದ ನ್ಯಾಯಮೂರ್ತಿ ಕೆಎಲ್ ಮಂಜುನಾಥ್ ಅವರಿಗೆ ರಹಸ್ಯ ಪಾರ್ಸಲ್ ಕಳುಹಿಸಿಕೊಟ್ಟ ಭೂಪ ಇವನೇ. ತನ್ನ ಬ್ರಿಲಿಯಂಟ್ ಮೈಂಡ್ ಉಪಯೋಗಿಸಿ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಹಸ್ತಕ್ಷೇಪ ಮಾಡುವಂತ ಕ್ರಿಮಿನಲ್ ಈ ಸುಭಾಷ್ ರಾಜ್ಯದ ಓರ್ವ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಅವರತ್ತೆ ಫೋಟೋ ಕಳುಹಿಸಿದ ಸುಭಾಷ್ ಬಾಲಾಜಿ ಈಗ ನ್ಯಾಯಾಂಗ ನಿಂದನೆ ಆರೋಪ ಎದುರಿಸುತ್ತಿದ್ದಾನೆ.
ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಸುಭಾಷ್ ಬಾಲಾಜಿ ಇಂಥದ್ದೊಂದು ಫೋಟೋ ಕಳುಹಿಸೋಕೆ ನಿರ್ದೇಶನ ನೀಡಿದ್ದ ಬೇರಾರೋ ಅಲ್ಲ, ಅದು ಇಂಧನ ಸಚಿವ ಡಿಕೆ ಶಿವಕುಮಾರ್. ಸುಭಾಷ್ ಬಾಲಾಜಿ ನ್ಯಾಯಮೂರ್ತಿಗಳಿಗೆ ಫೋಟೋ ಕಳುಹಿಸಿದ್ದೇಕೆ? ಆ ಫೋಟೋ ಕಳುಹಿಸಿದ್ದರ ಹಿಂದಿನ ಉದ್ದೇಶ ಏನಾಗಿದ್ದ? ಸುಭಾಷ್ ಬಾಲಾಜಿಗೆ ಆ ಫೋಟೋ ಸಿಕ್ಕಿದ್ದಾದ್ರ ಹೇಗೆ? ಸುಭಾಷ್ ಬಾಲಾಜಿಗೆ ಜಸ್ಟ್ 29 ವರ್ಷ ವಯಸ್ಸು. ಆದ್ರೆ ವಯಸ್ಸಿಗೆ ಮೀರಿದ ಕೆಲಸಗಳನ್ನ ಆತ ಮಾಡ್ತಾ ಇದ್ದಾನೆ. ಸುಭಾಷ್ ಬಾಲಾಜಿಗೆ ನ್ಯಾಯಮೂರ್ತಿಗಳ ಫೋಟೋ ಸಿಕ್ಕಿದ್ದರ ಹಿಂದೆ ಒಂದು ಕಥೆಯೇ ಇದೆ. ಅದೇನಂದ್ರೆ, ಕೆಲ ವರ್ಷಗಳ ಹಿಂದೆ ಸುಭಾಷ್ ಬಾಲಾಜಿ ಇಸ್ಕಾನ್ ದೇಗುಲಕ್ಕೆ ಭೇಟಿ ನೀಡಿದ್ದ. ನಾನು ಶ್ರೀಕೃಷ್ಣನ ಪರಮ ಭಕ್ತ ಅಂತೆಲ್ಲ ಕೊಚ್ಚಿಕೊಂಡಿದ್ದ. ಪದೇ ಪದೇ ದೇಗುಲಕ್ಕೆ ಭೇಟಿ ನೀಡುವ ಮೂಲಕ ಇಸ್ಕಾನ್ ಸಂಸ್ಥೆಯ ಕೆಲವರನ್ನ ಪರಿಚಯ ಮಾಡಿಕೊಂಡ. ಅವರ ಆತ್ಮೀಯತೆಯ ಲಾಭ ಪಡೆದ ಆತ ಇಸ್ಕಾನ್ ಸಂಸ್ಥೆಯ ಎಲ್ಲಾ ವ್ಯವಹಾರಗಳ ಬಗ್ಗೆ, ಅದರ ವಿವಾದಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದ. ಆದ್ರೆ ಇದ್ಯಾವುದೋ ಇಸ್ಕಾನ್ ಮುಖ್ಯಸ್ಥರಿಗೆ ತಿಳಿಯಲಿಲ್ಲ. ಯಾಕಂದ್ರೆ ಅವರು ಸುಭಾಷ್ ಬಾಲಾಜಿಯನ್ನ ಕೃಷ್ಣನ ಭಕ್ತ ಅಂತಾನೆ ತಿಳಿದಿದ್ರು. ಅಸಲಿಗೆ ಆತ ಕೃಷ್ಣನ ದರ್ಶನಕ್ಕಾಗಿ ಬಂದಿರಲಿಲ್ಲ. ಮುಂಬೈ ಇಸ್ಕಾನ್ ಪರವಾಗಿ ಶಕುನಿ ಆಟ ಆಡೋಕೆ ಆಗಮಿಸಿದ್ದ. ಹೌದು, ಮುಂಬೈ ಇಸ್ಕಾನ್ ಮತ್ತು ಬೆಂಗಳೂರು ಇಸ್ಕಾನ್ ನಡುವೆ ನಡೆಯುತ್ತಿರೋ ವಿವಾದದ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿದ್ದ ಸುಭಾಷ್ ಬಾಲಾಜಿ ತನ್ನದಲ್ಲಿ ಇಡ್ಲಿ ಅನ್ನೋ ಪ್ಲಾನ್ ಹಾಕೊಂಡೇ ಬಂದಿದ್ದ. ಇಸ್ಕಾನ್ ಸಂಸ್ಥೆಯ ಅಕ್ಷಯ ಪಾತ್ರೆ ಯೋಜನೆಯ ಮೇಲೆ ಕಣ್ಣು ಹಾಕಿದ್ದ ಆತ ಯೋಜನೆಯಲ್ಲಿ ಕಮಿಷನ್ ಪಡೆಯಲು ಪ್ಲಾನ್ ಮಾಡಿದ್ದ. ಕೋಟಿ ಕೋಟಿ ಡೊನೇಷನ್ ತರೋದಾಗಿ ಹೇಳಿ ಪರ್ಸೆಂಟ್ ಡೀಲ್ ಮಾಡೋಕೆ ಮುಂದಾಗಿದ್ದ. ಯಾವಾಗ ಇಸ್ಕಾನ್ನವರ ಒಪ್ಪಲಿಲ್ವೋ ಅವರ ಸ್ಟಿಂಗ್ ಆಪರೇಷನ್ ಮಾಡಿ ಬ್ಲಾಕ್ ಮೇಲ್ ಮಾಡೋಕೆ ಆರಂಭಿಸಿದ್ದ. ಬೆಂಗಳೂರು ಇಸ್ಕಾನ್ ಬಗೆಗಿನ ಕೆಲವೊಂದು ಮಾಹಿತಿಗಳನ್ನ ಸಂಗ್ರಹಿಸಿದ ಸುಭಾಷ್ ಬಾಲಾಜಿ 10 ಲಕ್ಷ ರೂಪಾಯಿ ಹಣ ಕೊಡದೇ ಇದ್ರೆ ಮಾಧ್ಯಮಗಳ ಮುಂದೆ ಇಸ್ಕಾನ್ ಮರ್ಯಾದೆಯನ್ನ ಹರಾಜು ಹಾಕೋದಾಗಿ ಬೆದರಿಕೆ ಒಡ್ಡಿದ್ದ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಸ್ಕಾನ್ ಸಂಸ್ಥೆಯವರು ದಾಖಲೆಗಳ ಸಮೇತ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಕೂಡಲೇ ಸುಭಾಷ್ ಬಾಲಾಜಿಯನ್ನ ಅರೆಸ್ಟ್ ಮಾಡಿದ್ದ ಪೊಲೀಸರು ಆತನನ್ನ ಪರಪ್ಪನ ಅಗ್ರಹಾರ ಜೈಲಿಗಟ್ಟಿದ್ರು. ಬ್ಲಾಕ್ ಮೇಲ್ ಕೇಸ್ನಲ್ಲಿ 45 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ಮುರಿಯುತ್ತಿದ್ದ ಸುಭಾಷ್ ಬಾಲಾಜಿ ಜಾಮೀನಿನ ಮೇಲೆ ಬಿಡುಗಡೆಯಾಗ್ತಾನೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಪೊಲೀಸರು ಬಾಲಾಜಿ ಸುಭಾಷ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಅದರಲ್ಲಿ ಸುಭಾಷ್ ಮಾಡಿದ್ದ ಬ್ಲಾಕ್ ಮೇಲ್, ಫೋರ್ಜರಿ ಮತ್ತು ಒಳಸಂಚಿನ ಬಗ್ಗೆ ಗೆಳೆಗೆಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಈಗ ವಿಷಯ ಅದಲ್ಲ. ಜೈಲಿನಿಂದ ಬಿಡುಗಡೆಯಾದ ಸುಭಾಷ್ ಬಾಲಾಜಿ ತನ್ನದೇ ಜಿಮೇಲ್ ಅಕೌಂಟ್ನಿಂದ ಇಸ್ಕಾನ್ ಸಂಸ್ಥೆಗೊಂದು ಮೇಲ್ ಕಳುಹಿಸುತ್ತಾನೆ. ಆ ಮೇಲ್ನಲ್ಲಾತ ಏನೆಲ್ಲ ಬರೆದಿದ್ದಾನೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ ನೋಡಿ. ನಾನು ನನ್ನ ಸೋಲನ್ನ ಒಪ್ಪಿಕೊಳ್ತೇನೆ. ಆ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ ಎಂದು ನನಗೆ ತಿಳಿದಿದೆ. ನನ್ನೆಲ್ಲ ಪ್ಲಾನ್ಗಳನ್ನ ನೀವು ಸೋಲಿಸಿದ್ದೀರಿ. ದಯವಿಟ್ಟು ನನ್ನನ್ನ ನಂಬಿ. ದೋಯಾ ರಾಮದಾಸ್, ವರದ ಕೃಷ್ಣದಾಸ್, ಭೀಮಾದಾಸ್ ಅವರೆಲ್ಲ ಸೇರಿ ಈ ಸಂಪೂರ್ಣ ಯೋಜನೆಯನ್ನ ತಯಾರು ಮಾಡಿದ್ರು. ಈ ಸಂಪೂರ್ಣ ಯೋಜನೆಗೆ ಡಿಕೆ ಶಿವಕುಮಾರ್ ಅವರು ಸಲಹೆ ನೀಡಿದ್ರು. ಅವರು ನನ್ನ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಈ ಬಗ್ಗೆ ನಾನು ನಿಮಗೆ ಫೋನ್ನಲ್ಲಿ ಮಾತನಾಡುವಾಗ ತಿಳಿಸಿದ್ದೇನೆ. ನಿಜವಾಗಲೂ ನಾನು ನಿರಪರಾಧಿ. ನೀವು ಇದೇ ರೀತಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ನಾನು ಮುಂಬೈ ಇಸ್ಕಾನ್ ಅವರ ಜೊತೆ ಸೇರಿಕೊಳ್ಳುತ್ತೇನೆ. ನಿಮ್ಮ ವಿರುದ್ಧ ಧೂಳೆಬ್ಬಿಸುತ್ತೇನೆ. ಮುಂಬೈ ಇಸ್ಕಾನ್ ಅವರ ಸಲಹೆಯ ಮೇರೆಗೆ ನಾನು ನಿಮ್ಮ ಗ್ರಾಫಿಕ್ಸ್ ಡಿಪಾರ್ಟ್ಮೆಂಟ್ನ ವ್ಯಕ್ತಿಯೊಬ್ಬರಿಗೆ ಲಂಚ ಕೊಟ್ಟು ನ್ಯಾಯಮೂರ್ತಿ KL ಮಂಜುನಾಥ್ ಅವರ ಫೋಟೋ ಪಡೆದಿದ್ದೆ. ಅದನ್ನ ನಾನೇ ಅವರಿಗೆ ಕಳುಹಿಸಿಕೊಟ್ಟೆ. ಅದರಿಂದ ನೀವೆಲ್ಲ ಎಷ್ಟು ಸಮಸ್ಯೆ ಅನುಭವಿಸಿದ್ದೀರಿ ಅನ್ನೋದು ನಿಮಗೆ ಗೊತ್ತಿದೆ. ಈಗ ನೀವೇ ಯೋಚನೆ ಮಾಡಿ.
ನನ್ನ ವಿರುದ್ಧ ಹೊರಟರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಅರಿತುಕೊಳ್ಳಿ. ಈಗ ನೀವೇ ಡಿಸೈಡ್ ಮಾಡಿ, ನನ್ನ ವಿರುದ್ಧ ಶಾಂತಿಯೋ ಯುದ್ಧವೋ ಅನ್ನೋದನ್ನ. ಆ ಇಮೇಲ್ ಸಂದೇಶವನ್ನ ಆಧಾರವಾಗಿಟ್ಟುಕೊಂಡಿರುವ ಇಸ್ಕಾನ್ ಸಂಸ್ಥೆ ನ್ಯಾಯಮೂರ್ತಿಗಳಿಗೆ ಫೋಟೋ ಕಳುಹಿಸಿದ್ದು ಸುಭಾಷ್ ಬಾಲಾಜಿಗೆ ಎಂದು ಆರೋಪ ಮಾಡಿದೆ. ಅಷ್ಟೇ ಅಲ್ಲ, ಇಸ್ಕಾನ್ ಸಂಸ್ಥೆಯಲ್ಲಿ ಪತ್ತೆಯಾದ ದಾಖಲೆಗಳನ್ನ ಸುಭಾಷ್ ಬಾಲಾಜಿಗೆ ಕಳ್ಳತನ ಮಾಡಿದ್ದಾನೆ ಅಂತ ಆರೋಪಿಸಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಇದು ಕೇವಲ ಇಸ್ಕಾನ್ ಸಂಸ್ಥೆಯ ಆರೋಪವಲ್ಲ, ಸ್ವತಃ ಸಿಐಡಿ ತನಿಖಾ ವರದಿಯಲ್ಲೂ ಇದನ್ನ ಉಲ್ಲೇಖಿಸಲಾಗಿದೆ. ಸುಭಾಷ್ ಬಾಲಾಜಿ ಕಳುಹಿಸಿದ ಜಿಮೇಲ್ ಹಾಗೂ ಅದರಲ್ಲಿರುವ ಸಂದೇಶದ ಬಗ್ಗೆ ಐಪಿ ಅಡ್ರೆಸ್ ಇತ್ಯಾದಿ ತಾಂತ್ರಿಕ ವಿವರಗಳನ್ನ ಕಲೆ ಹಾಕಿರುವ ಸಿಐಡಿ ಪೊಲೀಸರು ತಮ್ಮ ವರದಿಯಲ್ಲಿ ದಾಖಲು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಾಲಾಜಿ ಸುಭಾಷ್ ಹಾಗೂ ಮುಂಬೈ ಇಸ್ಕಾನ್ನ ವರದ ಕೃಷ್ಣದಾಸ್ ವಿರುದ್ಧ ಕ್ರಿಮಿನಲ್ ನ್ಯಾಯಾಂಗ ನಿಂದನೆಗೆ ಸ್ವತಃ ರಾಜ್ಯದ ಅಡ್ವೊಕೇಟ್ ಜನರಲ್ ರವಿವರ್ಮ ಕುಮಾರ್ ಒಪ್ಪಿಗೆ ನೀಡಿದ್ದಾರೆ. ಒಪ್ಪಿಗೆ ನೀಡುವ ಮುನ್ನ ಇವರ ಮೇಲಿರುವ ಆರೋಪಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಇವರ ವಿರುದ್ಧ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಬಹುದೆಂದು ತಮ್ಮ ಲಿಖಿತ ಅಭಿಪ್ರಾಯ ನೀಡಿದ್ದಾರೆ. ಈ ಅಭಿಪ್ರಾಯವನ್ನ ಆಧರಿಸಿ ಬೆಂಗಳೂರು ಇಸ್ಕಾನ್ ಸುಭಾಷ್ ಬಾಲಾಜಿ ಹಾಗೂ ಮುಂಬೈ ಇಸ್ಕಾನ್ನ ವರದ ಕೃಷ್ಣದಾಸ್ ವಿರುದ್ಧ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಿದ್ದಾರೆ. ಹೈಕೋರ್ಟ್ ಈ ಇಬ್ಬರಿಗೂ ನ್ಯಾಯಾಂಗ ನಿಂದನೆ ನೋಟಿಸ್ ಜಾರಿಗೊಳಿಸಿದೆ. ಈ ಪ್ರಕರಣದಿಂದಾಗಿ ಸುಭಾಷ್ ಬಾಲಾಜಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನ್ಯಾಯಾಂಗದ ಜೊತೆಗೆ ಆಟವಾಡಲು ಹೋಗಿ ತಾನೇ ತೋಡಿದ ಗುಂಡಿಗೆ ತಾನೇ ಬೀಳುವಂತಾಗಿದೆ. ಆದ್ರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಬಾಲಾಜಿ ತನ್ನ ಮೇಲ್ನಲ್ಲಿ ಎಲ್ಲವನ್ನೂ ಡಿಕೆ ಶಿವಕುಮಾರ್ ಅವರ ಸಲಹೆ ಮೇರೆಗೆ ಮಾಡಿದ್ದೋ ಅನ್ನೋ ಒಂದು ಸಾಲನ್ನ ಬರೆದಿದ್ದಾನೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೂ ಇಸ್ಕಾನ್ ಸಂಸ್ಥೆಗೂ ಇರುವ ಸಂಬಂಧವೇನೋ? ಅವರೇಕೆ ಸುಭಾಷ್ ಬಾಲಾಜಿ ಮೂಲಕ ಇದನ್ನೆಲ್ಲ ಮಾಡಿಸಿದ್ರು? ಸುಭಾಷ್ ಬಾಲಾಜಿಯ ಇಮೇಲ್ ಪ್ರಕಾರ ಎಲ್ಲದಕ್ಕೂ ಕಾರಣನು ಡಿಕೆ ಶಿವಕುಮಾರ್. ಅಷ್ಟಕ್ಕೂ ಡಿಕೆ ಶಿವಕುಮಾರ್ ಮತ್ತು ಇಸ್ಕಾನ್ ನಡುವಿನ ಗಲಾಟೆ ಏನು ಅದನ್ನ ನಿಮಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಸುಭಾಷ್ ಬಾಲಾಜಿ ಮತ್ತು ಇಸ್ಕಾನ್ ನಡುವೆ ನಡೆದ ಟಗ್ ಆಫ್ ವಾರ್ ಹಿಂದೆ ಡಿಕೆ ಶಿವಕುಮಾರ್ ಇದ್ದಾರಾ? ಈಗ ಇಂಥದೊಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಸ್ವತಃ ಸುಭಾಷ್ ಬಾಲಾಜಿ ತಾನು ಕಳುಹಿಸಿದ ಇಮೇಲ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾನೆ. ಹಾಗಾದ್ರೆ ಬನ್ನಿ, ಡಿಕೆ ಶಿವಕುಮಾರ್ ಮತ್ತು ಇಸ್ಕಾನ್ ಸಂಸ್ಥೆಗೂ ವೈರತ್ವ ಯಾಕೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ಸುಭಾಷ್ ಬಾಲಾಜಿ ಡಿಕೆ ಶಿವಕುಮಾರ್ ಅವರ ಶಿಷ್ಯ ಅನ್ನೋದನ್ನಾಗಿ ಫೋಟೋಗಳೇ ಸಾರಿ ಹೇಳುತ್ತವೆ. ಫೋಟೋಗಳಷ್ಟೇ ಅಲ್ಲ, ಸುಭಾಷ್ ಬಾಲಾಜಿ ಸಾಕಷ್ಟು ಕಡೆ ಮಾತನಾಡುವಾಗ ಡಿಕೆಶಿಯವರೇ ನನ್ನ ಗುರು ಅಂತ ಹೇಳಿಕೊಂಡಿದ್ದಾಗಿದೆ. ಆದ್ರೆ ಗುರುವಿಗೆ ಸ್ಟಿಂಗ್ ಕ್ಯಾಮರಾ ಬಗ್ಗೆ ಪಾಠ ಮಾಡಿದ್ದ ಮಾತ್ರ ಇಂದಿಗೂ ನಿಗೂಢ. ಇಂಥ ಶಿಷ್ಯ ಇಸ್ಕಾನ್ ಸಂಸ್ಥೆಗೆ ಕಳುಹಿಸಿದ್ದ ಒಂದು ಮೇಲ್ನಿಂದ ಡಿಕೆ ಶಿವಕುಮಾರ್ ಬಗ್ಗೆಯೋ ಹಲವಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಯಾಕಂದ್ರೆ ಸುಭಾಷ್ ಬಾಲಾಜಿ ತನ್ನ ಇಮೇಲ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಸಲಹೆ ಮೇರೆಗೆ ಮುಂಬೈ ಇಸ್ಕಾನ್ ಜೊತೆ ಕೈ ಮಿಲಾಯಿಸಿದೆ ಅಂತ ಬರೆದುಕೊಂಡಿದ್ದಾರೆ. ಅಷ್ಟಕ್ಕೂ ಡಿಕೆ ಶಿವಕುಮಾರ್ ಏಕೆ ಸುಭಾಷ್ ಬಾಲಾಜಿಗೆ ಸಲಹೆ ಕೊಟ್ರು? ಡಿಕೆ ಶಿವಕುಮಾರ್ಗೂ ಇಸ್ಕಾನ್ ಸಂಸ್ಥೆಗೂ ಇರುವಂತ ವೈರತ್ವಕ್ಕೆ ಕಾರಣವೇನೋ? ಸದ್ಯ ಇಂತಹದ್ದೊಂದು ಪ್ರಶ್ನೆ ಪ್ರತಿಯೊಬ್ಬರನ್ನ ಕಾಡುತ್ತಿದೆ. ಪವರ್ ಮಂತ್ರಿಯಾಗಿರೋ ಡಿಕೆ ಶಿವಕುಮಾರ್ ಹುಡುಗಿಯರನ್ನ ಬ್ಲಾಕ್ ಮೇಲ್ ಮಾಡೋ ಸುಭಾಷ್ ಬಾಲಾಜಿ ಅನ್ನೋ ಏತ್ಲಾಂಟಿಯನ್ನ ಜೊತೆಗಿಟ್ಕೊಂಡಿರೋದೇ ತಪ್ಪು. ಈಗ ಅವರೇ ಈತನಿಗೆ ಐಡಿಯಾ ಕೊಟ್ರೋ ಅಂದ್ರೆ ಇದ್ರಲ್ಲಿರೋ ಇನ್ಸೈಡ್ ಸ್ಟೋರಿ ಏನೋ? ಇಂಥ ಪ್ರಶ್ನೆ ರಾಜ್ಯದ ಜನರನ್ನ ಕಾಡದೇ ಇರೋದಿಲ್ಲ. ಹಾಗಂತ ಇಲ್ಲಿ ಮುಚ್ಚಿಡೋ ಸಂಗತಿಗಳೇನೋ ಇಲ್ಲ.
ಬೆಂಗಳೂರಿನ ಇಸ್ಕಾನ್ ಸಂಸ್ಥೆಗೂ ಮಂತ್ರಿ ಡಿಕೆ ಶಿವಕುಮಾರ್ಗೂ ಮೊದಲಿನಿಂದಲೂ ವೈಕೈ ನಡೀತಾನೆ ಇದೆ. ಇದಕ್ಕೆ ಕಾರಣ ಕನಕಪುರ ರಸ್ತೆಯಲ್ಲಿರೋ ಈ ಭೂಮಿ. ಕನಕಪುರ ರಸ್ತೆಯಲ್ಲಿರೋ ಈ ಭೂಮಿಯಲ್ಲಿ ಬೆಂಗಳೂರಿನ ಇಸ್ಕಾನ್ ಸಂಸ್ಥೆ ಕೃಷ್ಣಲೀಲಾ ಥೀಮ್ ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತಿದೆ. ಆದ್ರೆ ಈ ಭೂಮಿಯನ್ನ ಇಸ್ಕಾನ್ ಖರೀದಿಸೋಕ ಮುನ್ನ ಇದರ ಮೇಲೆ ಡಿಕೆ ಶಿವಕುಮಾರ್ ಅವರ ಕಣ್ಣಿತ್ತ ಎನ್ನಲಾಗುತ್ತೆ. ಆದ್ರೆ ಸರ್ಕಾರಿ ಹರಾಜಿನಲ್ಲಿ ಇಸ್ಕಾನ್ ಸಂಸ್ಥೆ ಈ ಭೂಮಿಯನ್ನ ಖರೀದಿ ಮಾಡಿತ್ತು. ಅಲ್ಲಿಂದ ಇಸ್ಕಾನ್ ಮೇಲೆ ಡಿಕೆ ಶಿವಕುಮಾರ್ ಅವರ ಕಣ್ಣು ಬೆತ್ತ ಎನ್ನಲಾಗುತ್ತಿದೆ. ಅದಕ್ಕೆ ಇಂಬು ನೀಡುವಂತೆ ಸ್ವತಃ ಡಿಕೆ ಶಿವಕುಮಾರ್ ಇಸ್ಕಾನ್ ಸಂಸ್ಥೆಯ ಮೇಲೆ ಅನೇಕ ಬಾರಿ ಆರೋಪಗಳನ್ನ ಮಾಡಿದ್ರು. ವಿಧಾನಸಭೆಯಲ್ಲೂ ಇಸ್ಕಾನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅಲ್ಲಿಂದ ಇಸ್ಕಾನ್ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವಿನ ಹೋರಾಟ ತೆರೆ ಹಿಂದೆ ಸಾಗಿತ್ತು. ರಾಜಕಾರಣದಲ್ಲಿ ಬ್ಯುಸಿಯಾದ ಡಿಕೆಶಿ ಸುಭಾಷ್ ಬಾಲಾಜಿಯನ್ನ ದಾಳವಾಗಿ ಬಳಸಿಕೊಂಡ್ರು ಅನ್ನೋ ಆರೋಪವೂ ಇದೆ. ಅಷ್ಟಿಲ್ಲದೆ ಸುಭಾಷ್ ಬಾಲಾಜಿ ತನ್ನ ಇಮೇಲ್ನಲ್ಲಿ ಡಿಕೆಶಿ ಅವರ ಹೆಸರನ್ನ ಧೈರ್ಯವಾಗಿ ಹೇಳಿಕೊಳ್ಳೋಕೆ ಆಗುತ್ತಿದ್ದ. ಅದೇನೇ ಇರಲಿ, ಸುಭಾಷ್ ಬಾಲಾಜಿ ಇಸ್ಕಾನ್ ಸಂಸ್ಥೆಯ ವಿರುದ್ಧ ಮಾಡಿದ ಮಸಲತ್ತುಗಳು, ನ್ಯಾಯಮೂರ್ತಿಗಳಿಗೆ ಫೋಟೋ ಕಳುಹಿಸಿದ ವಿಚಾರದ ಬಗ್ಗೆ ಇಮೇಲ್ನಲ್ಲೇ ಹೇಳ್ಕೊಂಡಿದ್ದಾನೆ. ಸದ್ಯ ಅಡ್ವೊಕೇಟ್ ಜನರಲ್ ಕೂಡ ಸುಭಾಷ್ ಬಾಲಾಜಿ ಹಾಗೂ ಮುಂಬೈ ಇಸ್ಕಾನ್ನ ವರದ ಕೃಷ್ಣ ದಾಸ್ ಮೇಲ್ನೋಟಕ್ಕೆ ತಪ್ಪು ಮಾಡಿದ್ದಾರೆಂದು ಲಿಖಿತ ಅಭಿಪ್ರಾಯ ನೀಡಿದ್ದಾರೆ. ಹೈಕೋರ್ಟ್ ಕೂಡ ಸುಭಾಷ್ ಬಾಲಾಜಿ ಹಾಗೂ ಮುಂಬೈ ಇಸ್ಕಾನ್ನ ವರದ ಕೃಷ್ಣ ದಾಸ್ಗೆ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ನೋಟಿಸ್ ಜಾರಿಗೊಳಿಸಿದೆ. ಇದೇ ವೇಳೆ ಬೆಂಗಳೂರು ಇಸ್ಕಾನ್ ವಿರುದ್ಧ ಕೋರ್ಟ್ ದಾಖಲಿಸಿಕೊಂಡಿದ್ದ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ಪೂರ್ಣಗೊಂಡಿದೆ. ವಿಚಾರಣೆ ಸಂದರ್ಭದಲ್ಲೂ ಸುಭಾಷ್ ಬಾಲಾಜಿ ಕೃತ್ಯದ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ತೀರ್ಪು ಕಾಯ್ದಿರಿಸಿರುವ ಹೈಕೋರ್ಟ್ ಬೆಂಗಳೂರು ಇಸ್ಕಾನ್ ತಪ್ಪೆಸಗಿದೆಯೋ ಇಲ್ವೋ ಅನ್ನೋದನ್ನ ನಿರ್ಧರಿಸಲಿದೆ. ಅದೇನೇ ಇರಲಿ, ಅದಾಗ್ಲೇ ಒಂದು ಬಾರಿ ಜೈಲೂಟ ಉಂಡು ಬಂದ್ರೂ ಬಾಲಾಜಿ ಬದಲಾಗಿಲ್ಲ ಅನ್ನೋದು ಈ ಪ್ರಕರಣಗಳಿಂದ ಸ್ಪಷ್ಟವಾಗಿ ತಿಳಿಯುತ್ತೆ. ಈತನ ತಲೆಯಲ್ಲಿ ಇನ್ನೂ ಅದೆಷ್ಟು ಕ್ರಿಮಿನಲ್ ಐಡಿಯಾಗಳಿವೆಯೋ ಗೊತ್ತಿಲ್ಲ. ಇಂಥ ಏತ್ಲಾಂಡಿಯನ್ನ ಡಿಕೆ ಶಿವಕುಮಾರ್ ಜೊತೆಯಲ್ಲೇಕೆ ಇಟ್ಕೊಂಡಿದ್ದಾರೋ ಅರ್ಥವಾಗ್ತಿಲ್ಲ. ಅದೇನೇ ಇರಲಿ, ಒಂದಂತೂ ಸತ್ಯ, ಮಾಡಿದ ಪಾಪಕ್ಕೆಲ್ಲ ಇಲ್ಲೇ ಬೆಲೆ ಮಹಾರಾಯ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ಕೋಟೆ ಕಟ್ಟಿ ಮೆರೆದವರೇ ಮಣ್ಣಾಗಿರುವಾಗ ಹೊಲ ಮಾನವನ ಆಟ ಎಷ್ಟು ದಿನ? 1, 2, 3 ಲೆಕ್ಕ ಹಾಕ್ತಾಗಿರಿ. ಎಲ್ಲದಕ್ಕೂ ಒಂದು ಅಂತ್ಯ ಸಿಕ್ಕೇ ಸಿಗತ್ತೆ. ಸುಭಾಷ್ ಬಾಲಾಜಿ ವಿರುದ್ಧ ಈಗ ನ್ಯಾಯಾಂಗ ನಿಂದನೆ ಆರೋಪ ಇದೆ. ಅದೇ ರೀತಿ ಬೆಂಗಳೂರು ಇಸ್ಕಾನ್ ವಿರುದ್ಧವೂ ನ್ಯಾಯಾಂಗ ನಿಂದನೆ ಪ್ರಕರಣದ ತೀರ್ಪು ಕಾಯ್ದಿರಿಸಲಾಗಿದೆ. ನ್ಯಾಯಾಲಯ ಕೊಡುವ ತೀರ್ಪಿನ ಮೇರೆಗೆ ಸುಭಾಷ್ ಬಾಲಾಜಿ ನ್ಯಾಯಾಂಗಕ್ಕೂ ಅಗೌರವ ತೋರಿದ್ದ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.